ಹಾಯ್ ಸ್ನೇಹಿತರೆ, ಶುಭೋದಯ ಎಲ್ಲರಿಗೂ. ಬರ್ರಿ ಇವತ್ತೊಂದು ಸುಂದರವಾದ ಕತೆ ಕೇಳೋಣಂತೆಲ್ಲರೂ. ಒಂದು ಹುಡುಗ ಒಂದು ಹುಡುಗಿ ಇಬ್ಬರು ಒಬ್ರಿಗೊಬ್ರು ಇಷ್ಟಪಟ್ಟಿರ್ತಾರಂತ. ಆಮೇಲೆ ಅವ್ರ ಮನೆಯವ್ರಿಗೆ ಹೇಳಿ ಮದುವೆ ಒಪ್ಸಕ್ಕೂ ರೆಡಿಯಾಗಿರ್ತಾರಂತ. ಹಂಗಿದ್ದಾಗ ಹುಡುಗನ ಕಡೆಯವರು ಯಾವುದೂ ತೊಂದರೆ ಇಲ್ಲಂಗೆ ಆಯಿತು ಅಂಥೇಳಿ ಇಬ್ಬರಿಗೆ ಮದುವೆ ಮಾಡ್ಸೋಕೆ ಒಪ್ಕೊತಾರೆ. ಒಪ್ಕೊಂಡ್ಮೇಲೆ ಹುಡುಗಿ ಮನೆಯವ್ರಿಗೆ ಹೇಳ್ತಾರಂತ. ಅವರು ಏನು ಹೇಳ್ತಾರೆ, ಆ ಹುಡುಗಿ ಅಪ್ಪ, ನಂದು ಕಂಡೀಷನ್ ಅಪ್ಪ, ಆಯಿತು ನಿಮ್ಮ ಮನೆಗೆ ನಮ್ಮ ಮಗಳು ಸೊಸೆ ಬರ್ಬೇಕಂದ್ರೆ ನಂದೊಂದು ಕಂಡೀಷನ್ ಇದೆ, ಆ ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ನನ್ನ ಮಗಳನ್ನು ನಿಮ್ಮ ಮನೆಗೆ ಸೊಸೆಯಾಗಿ ಕಳಿಸ್ತೀನಿ ಅಂತಾರಂತೆ. ಅದಕ್ಕೆ ಅವರು ಹುಡುಗನ ಕಡೆಯವರು ಆಯಿತು ಅದೇನು ಕಂಡೀಷನ್ ಹೇಳ್ರಿ ಅಂತಾರಂತೆ. ಅವಾಗ ಹೇಳ್ತಾನಂತೆ ಹುಡುಗಿ ಅಪ್ಪ ಹೇಳ್ತಾನಂತೆ, ನೋಡಿರಿ ಮದುವೆ ಬರಬೇಕಂದ್ರೆ ಧಾಮ್ಧೂಮಾಗಿ ಮದುವೆ ಮಾಡಿಕೊಡ್ಬೇಕು. ಜೊತೆಗೆ ಮದುವೆಗೆ ಬರಬೇಕಿದ್ರೆ ನಿಮ್ಮ ಮನೆ ಕಡೆ ಆಯಿತು, ನಿಮ್ಮ ಸಂಬಂಧಿಕರ ಕಡೆ ಆಯಿತು, ವಯಸ್ಸಾದವ್ರನ್ನ ಯಾರನ್ನು ಮದುವೆ ಕರೆ ತರಂಗಿಲ್ಲ ಅಂತಾನಂತೆ. ಅವಾಗ ಇವ್ರಿಗೆ ಒಂದು ಕ್ಷಣ ಶಾಕ್ ಆಗುತ್ತಂತೆ ಹುಡುಗನ ಕಡೆಯವ್ರಿಗೆ. ವಯಸ್ಸಾದವ್ರನ್ನ ಯಾರನ್ನೂ ಮದುವೆಗೆ ಕರೆ ತರಂಗಿಲ್ಲ ಅಂದರೆ ಹೆಂಗಿದು? ಆ ಹುಡುಗನ ಅಪ್ಪನಿಗೆ ವಯಸ್ಸಾಗಿತ್ತಂತೆ ಪಾಪ. ಅವಾಗ ಅವ್ರಿಗೆ ಚಿಂತೆ ಆಯ್ತಂತೆ, ಹೆಂಗೆ ಮಾಡೋದು ಅಂತ. ಅವಾಗ ಹುಡುಗನ ಅಪ್ಪ ಹೇಳಿದಂತೆ, ಆಯ್ತಪ್ಪ, ನಾನು ಮದುವೆಗೆ ಬರಲಿಲ್ಲ ಅಂದರೂ ಚಿಂತೆ ಇಲ್ಲ, ಒಟ್ಟಿನಲ್ಲಿ ನನ್ನ ಮಗ ಮದುವೆ ಮಾಡಿಕೊಂಡು ಸುಖವಾಗಿದ್ದರೆ ಸಾಕು, ನನಗೆ ಅದೇ ಸಂತೋಷ, ನಾನೇನು ಮದುವೆಗೆ ಬರಲ್ಲ ಬಿಡು, ಪರವಾಗಿಲ್ಲ ಅಂಥೇಳಿ ಒಪ್ಕೊಂಡ್ರಂತೆ. ಆಮೇಲೆ ಒಪ್ಕೊಂಡ್ಮೇಲೆ ಎಲ್ಲ ಮದುವೆ ತಯಾರಿ ನಡೆದ್ಮೇಲೆ ಇನ್ನೇನು ಮದುವೆಗೆ ಹೋಗ್ಬೇಕಲ್ಲ. ಹೋಗ್ತಿರ್ಬೇಕಾದ್ರೆ ಅವರು ಹುಡುಗನ ಕಡೆಯವರು ಎಲ್ಲ ಗಾಡಿ ಎಲ್ಲ ರೆಡಿ ಮಾಡಿದರು ಹೋಗೋಕ್ಕೆ. ಹುಡುಗಿ ಕಡೆಯವರು ರೆಡಿ ಆದರು. ಇವ್ರ ಕಂಡೀಷನಿಗೆ ಒಪ್ಪಿ ಇವ್ರು ಏನು ಮಾಡಿದ್ರು ಪಾಪ, ಇವ್ರ ರಿಲೇಷನಲ್ಲಾಯಿತು ಅವ್ರ ಮನೆಯಲ್ಲಾಯಿತು, ವಯಸ್ಸಾದಾರ ಯಾರೂ ಬರಬೇಡ ಅಂದಾರೆ, ಹೆಂಗೆ ಮಾಡೋದಿನ ಅಂಥೇಳಿ ಒಪ್ಕೊಂಡು ಅವ್ರನ್ನೆಲ್ಲ ಬಿಟ್ಟು ರೆಡಿ ಆದ್ರಂತ. ಆದರೆ ಹುಡುಗನ ಕಡೆಯವ್ರಿಗೆ ಮನೆಯಲ್ಲಿ ಅವ್ರ ಅಪ್ಪ ಏನೋ ಒಪ್ಕೊಂಡು ಬಿಟ್ಟರು. ಬಟ್ ಅಪ್ಪ ಒಬ್ಬರು ಇದ್ರಂತೆ, ಅವರಿಗೆ ಭಾಳ ವಯಸ್ಸಾಗಿತ್ತಂದ್ರೆ, ಆಸ್ಪಾಸು ಒಂದು 90 ವಯಸ್ಸು. ಅಜ್ಜ ಯಾರ ಮಾತಿಗೂ ಒಪ್ಪಲಿಲ್ಲ. ಅದು ಹೆಂಗಾಗಿತ್ತು, ನಾನಿಲ್ಲೇ ನನ್ನ ಮೊಮ್ಮಗನ ಮದುವೆ ನಡೆಯೋಕೆ ನಾನು ಬಿಡಲ್ಲ, ನಾನು ಹೋಗಬೇಕು, ನಾನು ಮುಂದೆ ಬರಬೇಕು ಅಂತೇಳಿ ಅಜ್ಜ ಒಂದೇ ಸಮ ಹಠ ಹಿಡಿದ. ಅಜ್ಜನ ಒಂದೇ ಹಠಕ್ಕೆ ಇವ್ರು ಏನು ಮಾಡಿದರು, ಹಂಗಾರೆ ಆಯಿತು ಹುಡುಗಿ ಮನೆಯವರಿಗೆ ಗೊತ್ತಾಗ್ದಂಗೆ ನಾವು ಏನು ಮಾಡೋಣ, ನಮ್ಮ ಅಜ್ಜನ ಒಂದು ಪೆಟ್ಟಿಗೆ ಒಳಗೆ ಹಾಕ್ಕೊಂಡು ಹೋಗೋಣ ಅಂಥೇಳಿ ಐಡಿಯಾ ಮಾಡಿ ಮದುವೆ ದಿಬ್ಬಣದೊಳಗೆ ಒಂದು ಪೆಟ್ಟಿಗೆ ರೆಡಿ ಮಾಡಿ ಆ ಪೆಟ್ಟಿಗೆ ಒಳಗೆ ತಾತನ ಕುಂದ್ರಿಸಿ ಅದಕ್ಕೆ ಪೆಟ್ಟಿಗೆಗೆ ಲಾಕ್ ಮಾಡಿಕೊಂಡು ಹೋದಾಗ ಇಬ್ಬರು ಎದುರುಗೊಳ್ಳೋ ಪ್ರಸಂಗ ಬರುತ್ತಲ್ಲ. ಈಗ ಎದುರುಗೊಳ್ಳೋ ಪ್ರಸಂಗ ಬಂತು. ಎದುರುಗೊಳ್ಬೇಕಿದ್ರೆ ಅಲ್ಲೊಂದು ಹೊಳೆ ದಾಟಿ ಅವ್ರ ಊರಿಗೆ ಹೋಗಬೇಕಿತ್ತು. ಯಾರಿಗೆ? ಹುಡುಗಿ ಮನೆ ಕಡೆ ಹೋಗ್ಬೇಕಂದ್ರೆ ಒಂದು ನಡು ಹೊಳೆ ದಾಟಿ ಹೋಗ್ಬೇಕಿತ್ತಂತ. ಆ ಹೊಳೆ ಆಚೆ ಹುಡುಗನ ಮನೆಯವ್ರು ಬಂದಿದ್ರು, ಹೊಳೆ ಈಚೆಗೆ ಹುಡುಗಿ ಮನೆಯವ್ರು ಇದ್ದಾರೆ. ಅವಾಗ ಮತ್ತೆ ಅಲ್ಲಿ ಹೋಗಿ ಇನ್ನು ಹೊಳೆ ದಾಟಬೇಕನ್ನೋ ಅಷ್ಟೊತ್ತಿಗೆ ಹುಡುಗಿ ಅಪ್ಪ ಮತ್ತೆ ತಡೆ ಹಿಡ್ದ ಇವ್ರನ್ನು. ನಿಂತ್ಕೊಳ್ರಿ ಎಲ್ಲರೂ, ಇನ್ನೊಂದು ಕಂಡೀಷನ್ ಇದೆ. ಹಂಗಾರೆ ಏನದು? ಹೌದಾ, ನಾ ಹೇಳಿದಂಗೆ ಯಾರೂ ವಯಸ್ಸದವ್ರು ಬಂದಿಲ್ಲ ತಾನೇ ನಿಮ್ಮ ಜೊತೆಗೆ ಅಂತ ಕೇಳಿದ. ಅದಕ್ಕೆ ಈ ಹುಡುಗನ ಮನೆಯವರು ಇಲ್ಲ, ಯಾರೂ ಬಂದಿಲ್ಲ ಅಂದರು. ಹಾಂ ಸರಿ, ಹಾಗಾದರೆ ಒಳ್ಳೇದಾಯ್ತು. ಇವಾಗ ಇನ್ನೊಂದು ಕಂಡೀಷನ್ ಇದೆ, ಆ ಕಂಡೀಷನಿಗೆ ನೀವು ಒಪ್ಪಿದರೆ ಮಾತ್ರ ಈ ಮದುವೆ ಸಾಧ್ಯ ಅಂತ ಮತ್ತೆ ಹೇಳಿದ. ಅವಾಗ ಮತ್ತೆ ಹುಡುಗನ ಕಡೆಯವರಿಗೆ ಆಯಿತು ಅದೇನು ಕಂಡೀಷನ್ ಹೇಳು ಅಂದರು. ಚಿಂತೆ ಆಯಿತು ಪಾಪ. ಆ ಚಿಂತೆಯಲ್ಲಿನೇ ಕೇಳಿದಾಗ ಹುಡುಗಿ ಅಪ್ಪ ಹೇಳ್ತಾನೆ, ನೋಡ್ರಿ ನಡು ಏನು ಹೊಳೆ ಹರಿತಾ ಇದೆಯಲ್ಲ, ಈ ಹೊಳೆ ದಾಟಿ ನೀವು ಬರಬೇಕು, ಆಮೇಲೆ ನನ್ನ ಮಗಳು ಮದುವೆ ಆಗಬೇಕು, ಓಕೆ. ಬಟ್ ಈ ಹೊಳೆ ದಾಟಿ ಬರ್ಬೇಕಂದ್ರೆ ನೀವು ಮೊದಲ ಈ ಹೊಳೆಯಲ್ಲಿ ಹೆಂಗೆ ನೀರು ಹರಿತಾ ಇದೆಯಲ್ಲ, ಹಾಗೆ ನೀರು ತುಂಬ ಹಾಲು ತುಂಬಿಸ್ರಿ, ಅಂದ್ರೆ ಹೊಳೆ ತುಂಬ ಹಾಲು ತುಂಬಿಸ್ರಿ, ಹಾಲಿನ ಹೊಳೆ ಹರಿಸ್ರಿ, ಆವಾಗ ನನ್ನ ಮಗಳನ್ನ ನಿಮ್ಮ ಮನೆಗೆ ಸೊಸೆಯಾಗಿ ಕೊಡ್ತೀನಿ ಅಂದ. ಇವರಿಗೆ ಫುಲ್ ಶಾಕ್ ಹುಡುಗನ ಕಡೆಯವ್ರಿಗೆ. ಹಿಂಗಾದ್ರೆ ಸರಿ ಬಿಡು, ಇದು ಮದುವೆ ಆಗಲ್ಲ, ಒಲ್ಲದ ಮನಸ್ಸಿನಿಂದ ನಾವೇನು ಮಾಡ್ಕೊಳೋದು ಬೇಡ, ಈ ಮದುವೆನೂ ಬೇಡ ಅಂಥೇಳ್ಬಿಟ್ಟು ಇವ್ರು ಏನು ಮಾಡಿದರು, ಆಯಿತು ನಮ್ಮಿಂದ ಇದು ಆಗಲ್ಲ ಅಂದ್ಕೊಂಡು ವಿಚಾರ ಮಾಡ್ಕೊಂಡು ಇವ್ರು ಸುಮ್ಮನೆ ರಿಟರ್ನ್ ಹೊಂಟ್ರು. ಬೇಡ ಬಿಡಪ್ಪ ಅಂಥೇಳಿ ರಿಟರ್ನ್ ಹೋಗ್ಬೇಕಾರೆ ಅವರೊಂದು ಪೆಟ್ಟಿಗೆಯಲ್ಲಿ ಅಜ್ಜನ ಕುಂದಿಸ್ಕೊಂಬಂದಿದ್ರಲ್ಲ, ಆ ಅಜ್ಜ ಒಳಗೆ ಆ ಪೆಟ್ಟಿಗೆ ಬಡಿಯಾಕತ್ತ ಡಬ 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 ಅಂತ. ಅದೇನು ಸೌಂಡು, ಏನೋ ಬಡಿತೈತಲ್ಲ ಅಂತ ಆ ಸೌಂಡಿಗೆ ತಲೆ ಕೊಟ್ಟು ಕೇಳ್ತಾರೆ, ಏನು ತತ ಅಂತ. ಆವಾಗ ಅಜ್ಜ ಹೇಳ್ತಾನೆ, ಮಕ್ಕಳ್ರ ಅವ್ರು ಏನು ಹೇಳಿದ್ದು ಕ್ವಶನ್ ಗೊತ್ತಾಯ್ತಾ ಅಂತ. ಆವಾಗ ಹೇಳ್ತಾರೆ, ಈ ಹೊಳೆ ತುಂಬ ಹಾಲು ಹರಿಸ್ಬೇಕಂತೆ, ಆವಾಗ ಮದುವೆ ಮಾಡಿಕೊಡ್ತಾರಂತೆ ಅವ್ರ ಮಗಳನ್ನು ಅಂತ ಹೇಳಿದರು. ಆವಾಗ ಅಜ್ಜ ಹೇಳಿದ, ಅದಕ್ಕೆ ಯಾಕೆ ನೀವು ವಾಪಸ್ ಹೋಗ್ತಾ ಇದ್ದೀರಾ, ಅದಕ್ಕೆ ನಮ್ಮ ಹತ್ರ ಸೊಲ್ಯೂಷನ್ ಇದೆ, ಪರಿಹಾರ ಇದೆ, ನಾವು ಹೇಳಿದಂಗೆ ಕೇಳ್ರಿ, ಆವಾಗ ನೋಡ್ರಿ ಅಂತ. ಆಯಿತು ಅಜ್ಜ ಏನು ಹೇಳು ಅಂದರು. ಅಜ್ಜ ಹೇಳ್ತಾನೆ,
ಆಯ್ತಪ್ಪ, ನಮ್ಮ ಕಡೆ ಹಾಲು ಹರಿಸೋಷ್ಟು ಶಕ್ತಿ ಇದೆ. ಆದ್ರೆ ಈ ಹೊಳೆಯಲ್ಲಿ ಇರ್ತಕ್ಕಂಥ ನೀರನ್ನಷ್ಟು ಖಾಲಿ ಮಾಡಿರಿ, ಖಾಲಿ ಮಾಡಿದ್ಮ್ಯಾಗ ನಾವು ಹಾಲು ಹಾಕ್ತೀವಿ ಅಂತ ಹೇಳ್ರಿ ಅಂತ ಹೇಳ್ಕೊಟ್ಟ ಅಜ್ಜ. ಅವಾಗ ಇವ್ರಿಗೆ ಹೌದಲ್ವಾ ಅಂತ ವಿಚಿತ್ರ ಅನ್ನಿಸ್ತು. ವಿಚಿತ್ರ ಆದರೂ ಸತ್ಯ ಅಲ್ವಾ. ಎಲ್ಲ ರೆಡಿ ಆದರೂ ಮತ್ತೆ ಸ್ಟ್ರಾಂಗಾಗಿ ರೆಡಿಯಾಗಿ ಹುಡುಗಿ ಅಪ್ಪನಿಗೆ ಹೇಳ್ತಾರೆ, ಆಯಿತು ಈ ಹೊಳೆಯಲ್ಲಿ ನಾವು ಹಾಲು ಹರಿಸ್ತೀವಿ, ಆದರೆ ಅದಕ್ಕೂ ಮುಂಚೆ ಒಂದು ಕಂಡೀಷನು, ಈ ಹೊಳೆಯಲ್ಲಿ ಹರಿತಕ್ಕಂಥ ನೀರಷ್ಟು ನೀವು ಖಾಲಿ ಮಾಡಿಕೊಡ್ರಿ, ಆಮೇಲೆ ನಾವು ಅದಕ್ಕೆ ಹಾಲು ಹರಿಸ್ತೀವಿ ಅಂದ್ಬಿಟ್ರು. ಅವಾಗ ಹುಡುಗಿ ಅಪ್ಪನಿಗೆ ಶಾಕ್. ಹೌದು, ಇವರಲ್ಲಿ ವಯಸ್ಸಾದವ್ರನ್ನ ಯಾರನ್ನೂ ತರಬೇಡ ಅಂದಿನಿ, ಇವ್ರಿಗೆ ಎಲ್ಲಿ ಇಂಥ ಐಡಿಯಾ ಬಂತು ಅಂತ. ಹೌದಾ, ಸರಿ, ಆಗಲ್ಲ ಪೆಟ್ಟಿಗೆಯಲ್ಲಿ ಸದ್ದಾಯ್ತಲ್ಲ, ಪೆಟ್ಟಿಗೆಯಲ್ಲಿ ಏನದು ಅಂತ ಕೇಳಿದ. ಆಮೇಲೆ ಇವರು ಒಪ್ಕೊಂಡ್ರು, ನಿಜಾನ, ಇಲ್ಲ ಅದರಲ್ಲಿ ನಮ್ಮ ತಾತ ಬಂದಿದ್ದಾರೆ ನೋಡು. ಯಾರು ಬಂದಿಲ್ಲ ಅಂತ ಹೇಳಿದ್ರಿ, ತಾತ ಬಂದುಬಿಟ್ಟಿದ್ದಾರಾ ಅಂತ ಕೇಳಿದರು. ಹೌದು, ತಾತ ಬಂದಿದ್ದಾರೆ ಅಂತ. ಆವಾಗ ಹುಡುಗಿ ಅಪ್ಪ ಹೇಳ್ತಾನೆ, ಆಯಿತು, ಭಾಳ ಸಂತೋಷ ನೋಡು, ನನಗೆ ತಾತ ಬಂದಿರೋದು ಕಂಡು ಭಾಳ ಖುಷಿ ಆಯಿತು. ಮೊದಲು ಪೆಟ್ಟಿಗೆ ಓಪನ್ ಮಾಡಿ ತಾತನ ಹೊರಗೆ ತೆಗೀರಿ ಅಂದ. ತಾತನ ಹೊರಗೆ ಕರೆಸ್ಕೊಂಡು ಫಸ್ಟ್ ನನ್ನ ತಾತನ ಹಣೆಗೆ ತಿಲ್ಕ ಇಟ್ಟು ಆಮೇಲೆ ಎದುರುಗೊಳ್ಳೋ ಒಂದು ಕಾರ್ಯಕ್ರಮ ಮುಗಿಸಿ ಈ ಮದುವೆ ನಡೆಯೋದು, ತಾತ ಮುಂದಿರಬೇಕು ಅಂಥೇಳಿ ತಾತನ ಮುಂದೆ ನಿಲ್ಲಿಸ್ಕೊಂಡು ಫಸ್ಟ್ ತಾತನ ಹಣೆಗೆ ತಿಲ್ಕ ಬಿಟ್ಟು ಆಮೇಲೆ ಮದುವೆ ಕಾರ್ಯನ ಮುಂದುವರ್ಸಿದ್ದು. ಆವಾಗ ಹೇಳ್ತಾನೆ ಹುಡುಗಿ ಅಪ್ಪ, ನೋಡ್ರಿ ನಾನು ಹೇಳಿದ್ದು ಏನಕ್ಕೆ ಅಂದ್ರೆ, ಯಾವುದಕ್ಕೆ ವಯಸ್ಸಾದವ್ರು ಬರಬೇಡ ಅನ್ನಿ ಅಂದ್ರೆ, ವಯಸ್ಸಾದವರು ಎಲ್ಲಿ ಇರ್ತಾರೋ ಅಲ್ಲಿ ಸಮಸ್ಯೆ ಅನ್ನೋದು ಇರಂಗಿಲ್ಲ. ಆಮೇಲೆ ಎಲ್ಲಿ ಸಮಸ್ಯೆ ಅನ್ನೋದು ಬರುತ್ತೋ ಅದಕ್ಕೆಲ್ಲ ಪರಿಹಾರ ಅವ್ರ ಹತ್ರ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಹೇಳೋದು, ಮನೆಯಲ್ಲಿ ಒಬ್ಬರು ಹಿರಿಯರು ಬೇಕೇ ಬೇಕು. ನೋಡ್ರಿ, ತಾತನಿಂದ ಇಂಥ ಒಂದು ದೊಡ್ಡ ಸಮಸ್ಯೆಗೂ ಎಷ್ಟು ಈಸಿಯಾಗಿ ಪರಿಹಾರನ ಹೇಳಿದಲ್ವ, ಅದೇ ನಿಮ್ಮ ತಲೆಗಳಿಗೆ ಹೊಳೆಯಲಿಲ್ಲ. ಅದಕ್ಕೆ ಹೇಳೋದು, ವಯಸ್ಸಿಗೆ ಎಷ್ಟು ಬೆಲೆ ಇದೆಯೋ ಅವರ ಜ್ಞಾನಕ್ಕೂ ಕೂಡ ಅದರ 10 ಪಟ್ಟು ಬೆಲೆ ಇದೆ. ಅವರ ಜ್ಞಾನ ಅದರ 10 ಪಟ್ಟು ಬೆಳೆದಿರುತ್ತೆ. ವಯಸ್ಸಿನಕಿಂತಲೂ ಅದು ಜ್ಞಾನ ಇಂಪಾರ್ಟೆಂಟು. ನೋಡ್ರಿ, ಅವರು ಅಂಥ ಅನುಭವದ ಮಾತನ್ನಾಡಿ ಒಂದು ಮದುವೆಯನ್ನು ಸುಂದರವಾಗಿ ಮುಂದೆ ನಿಂತ್ಕೊಂಡು ಮದುವೆ ಮಾಡಿ ಮುಗಿಸಿದ್ರು. ಈ ಕಥೆಯಿಂದ ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಹಾಕಿರಿ. ಥ್ಯಾಂಕ್ ಯು.